ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಹೊಸ ವ್ಲಾಗ್ ಬರ್ತಾಯಿದೆ ನೋಡಿ. ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದು ಬಂದು ನಾನು ಇವತ್ತು ಬಂದಿರೋಂಥ ಫಂಕ್ಷನ್ ಬಂದು ಮದುವೆ ಫಂಕ್ಷನ್ಗೆ. ಇಲ್ಲಿ ಅಪ್ಪ ಅಮ್ಮ ನಾನು ಕೂಡ ಎಲ್ಲ ಮದುವೆಗೆ ಬಂದಿದ್ದೀವಿ. ಇದು ಗೊತ್ತಿರೋವಂಥವ್ರು ಮತ್ತು ಅಪ್ಪ ಫ್ರೆಂಡ್ ಮಗಳು ನಮ್ಮೂರವ್ರದ್ದೇ ಮದುವೆ. ಆ ಕಾರಣಕ್ಕೆ ನಾನು ಇಲ್ಲಿ ಬಂದಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಂಟ್ರನ್ಸ್ ಇರ್ಬೋದು ಮತ್ತು ಬರ್ತಾ ವೆಲ್ಕಮ್ ಜ್ಯೂಸ್ ಇರ್ಬೋದು ಮತ್ತು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ಸ್, ಲೈಟ್ಸ್ ಅರೇಂಜ್ಮೆಂಟ್ ಇರ್ಬೋದು, ಫ್ಲವರ್ ಡೆಕೋರೇಷನ್ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಗಣೇಶ ಬಂದು ಇದರಲ್ಲಿ ಇಟ್ಟಿದ್ದಾರೆ ಜೋಕಾಲಿನಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹೋಗ್ತಾ ಜನ ಎಲ್ಲ ಹೋಗಬೇಕಾದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಬಂದಮೇಲೆ ನಾನು ಈಗ ಇವ್ರನ್ನ ಹುಡುಗ ಮತ್ತು ಹುಡುಗಿನ ಫೋಟೋ ತೊಗೊತಾ ಇದ್ದೆ. ಇವರು ನೋಡಿ ಹುಡುಗ ಹುಡುಗಿ ಇವ್ರದ್ದೇ ಮದುವೆ. ನಾವು ಬಂದು ಹುಡುಗಿ ಕಡೆಯವರು, ಅವ್ರ ಕಡೆಯಿಂದ ಬಂದಿರೋಂಥದ್ದು ಮದುವೆಗೆ. ಇಲ್ಲಿ ಬಂದು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಊಟದಲ್ಲಿ ತುಂಬ ರಶ್ ಇತ್ತು. ಅದಾದಮೇಲೆ ನಾವು ಬಂದಿದ್ದು ಹೌಸ್ ಸೈಡ್ ಬಂದಮೇಲೆ ತುಂಬಾ ಚೆನ್ನಾಗಿತ್ತು. ಈ ಹೌಸ್ ಸೈಡ್ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದರೆ ಎಷ್ಟು ಚೆನ್ನಾಗಿ ನೀರಿರ್ಬೋದು, ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ಎಲ್ಲೋ ಟ್ರಿಪ್ ಹೋಗಿದ್ವೇನೋ ಅಂತ ಅಷ್ಟು ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ನನಗೆ ಮದುವೆನಲ್ಲಿ ಇಷ್ಟ ಆಗಿತ್ತು ಪ್ಲೇಸ್ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಪ್ಪ ಅಮ್ಮನ ಕೂಡ ಇಲ್ಲಿ ನಿಲ್ಲಿಸಿ ಫೋಟೋ ಕೂಡ ತಗೊಂಡೆ ನಾನು. ತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀರಿನ ಬಂದೆ ಫ್ರೆಂಡ್ಸ್. ಈಗ ಊಟದಲ್ಲಿ ಬಂದಿದ್ದೆ. ಊಟ ಮಾಡೋಣ ಅಂತೇಳ್ಬಿಟ್ಟು ಬಂದಿರೋಂಥದ್ದು. ಈಗ ಊಟ ಮಾಡಿಕೊಂಡು ಬನ್ನಿ ಔಟ್ ಸೈಡ್ ತೋರಿಸ್ತೀನಿ. ಊಟದಂತೂ ತುಂಬಾ ವೆರೈಟೀಸ್ ಊಟ ಇರ್ಬೋದು. ಸ್ವೀಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಡಿಫ್ರೆಂಟಾಗಿ ಎಲ್ಲ ಮಾಡಿಸಿದ್ರು ಅಡುಗೆ ಎಲ್ಲನೂ. ನಾನೇನು ವಿಡಿಯೋ ಶೂಟ್ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ಗೊತ್ತಿರೋರೆ, ಎಲ್ಲ ಆಪೋಸಿಟ್ ಎಲ್ಲ ಕೂತ್ಕೊಂಡಿರ್ತಾರಲ್ವ ಒಂಥರ ನನಗೆ ಬೋರ್ ಆಗ್ತಾಯಿತ್ತು. ಆ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಔಟ್ ಸೈಡ್ ಬಂದರೆ ಸ್ಪೋರ್ಟ್ಸ್ ತೊಗೊಂಡೆಲ್ಲ ತಿಂತದೆ. ಇಲ್ಲಿ ಬಂದು ಸೆಲ್ಫಿ ಸ್ಟಿಕ್ ಇಲ್ಲಿ ಆ ಥರ ಇಟ್ಟಿದ್ರು. ಯಾರು ಬೇಕಾದರೂ ಹೋಗಿ ಫೋಟೋಸ್ ತೊಗೊಬೋದಾಗಿತ್ತು. ಮೊಬೈಲ್ನಲ್ಲಿ ಈ ಥರ ನಿಂತ್ಕೊಂಡು ಫೋಟೋಸ್ ತೊಗೊಬೋದಾಗಿತ್ತು. ಬಟ್ ನಾವೆಲ್ಲ ಹೋಗಲಿಲ್ಲ. ಯಾಕಂದರೆ ಎಲ್ಲರೂ ಇದ್ದ ಕಾರಣ ನಾನು ಹೋಗಲಿಲ್ಲ. ಇಲ್ಲಿ ಬಂದು ಅಪ್ಪ ಅಮ್ಮ ನಾನೆಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ಪಾನಿಪುರಿ, ಐಸ್ ಕ್ರೀಮ್ ಎಲ್ಲ ಇದೆ. ಬೀಡ ಇರ್ಬೋದು ಮತ್ತು ಹಲ್ವಾ, ಜಾಮೂನು, ಐಸ್ ಕ್ರೀಮು ಎಲ್ಲ ಇದೆ. ಇಲ್ಲಿ ಎಲ್ಲ ನೋಡ್ತೇವೆ. ಮತ್ತು ಬೊಫೆ ಸಿಸ್ಟಮ್ ಇದೆ, ಟೇಬಲ್ ಸಿಸ್ಟಮ್ ಇದೆ. ಯಾರು ಎಲ್ಲಿ ಬೇಕಾದರೂ ಊಟ ಮಾಡ್ಬೋದಾಗಿತ್ತು. ನಾವು ಟೇಬಲ್ ಸಿಸ್ಟಮಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬಂದಮೇಲೆ ಇಲ್ಲಿ ಪಾನಿಪುರಿ ತಿನ್ನೋಣ ಅಂತೇಳಿ ಬಂದಿರೋಂಥದ್ದು. ಇದು ನಾನು ಇಲ್ಲಿ ಪಾನಿಪುರಿ ತಿಂತಿದ್ದೆ. ಅಪ್ಪ ಅಮ್ಮ ಇಬ್ಬರು ತಿನ್ನೋದಿಲ್ಲ ಪಾನಿಪುರಿ, ಅವ್ರಿಗೆಲ್ಲ ಇಷ್ಟ ಆಗೋದಿಲ್ಲ. ಅವ್ರು ತಿಂದಿಲ್ಲ. ನಾನು ಪಾನಿಪುರಿ ತೊಗೊತಾ ಇದ್ದೆ. ಅಪ್ಪ ಅವರು ಐಸ್ ಕ್ರೀಮ್ ತೊಗೊಳಕ್ಕೆ ಹೋಗಿದ್ರು. ಇಲ್ಲಿ ತುಂಬಾ ಚೆನ್ನಾಗೆಲ್ಲ ಮಾಡಿದ್ರು. ಮತ್ತು ಹೆಲೆನ್ ಅವರು ಬಂದು ಮಾಡಿಸಿರೋಂಥವ್ರು ಕ್ಯಾಟ್ರಿನ್ಸ್ ಎಲ್ಲನೂ ಅಷ್ಟೇ. ಇಲ್ಲಿ ನಾವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲು. ಮತ್ತು ಹಣ್ಣೆಲ್ಲ ಕಟ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ರು. ನಿಮಗೆ ಏನು ಬೇಕು ತೊಗೊಂಡು ತಿನ್ಬೋದಾಯಿತು. ಇಲ್ಲಿ ನೋಡಿ ತಾಯಿ ಮಗು. ಇಲ್ಲಿ ಹಣ್ಣುಗಳಲ್ಲಿ ಮಾಡಿರೋಂಥ ಡಿಸೈನ್ಸ್ ಇರ್ಬೋದು ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಎಲ್ಲ ಥರನೂ ಕಟ್ ಮಾಡಿಟ್ಟಿದ್ರು. ಮೊಳಕೆ ಕಾಳು ಇರ್ಬೋದು, ಏನು ಬೇಕು ಕಣ್ಣಿಗೆ ಬೇಕಾಗಿದ್ದು ಊಟ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಆ ಕಡೆ ಈ ಕಡೆ ಎರಡು ಸೈಡೂ ಇಲ್ಲಿ ನವಿಲನ್ನು ಇಟ್ಟಿದ್ದಾರೆ. ಒಂದು ಮೇಲೆ ಕೂತ್ಕೊಂಡಿರೋ ಥರ, ಒಂದು ಕೆಳಗಡೆ ಇರೋ ಥರ ನವಿಲು ಮಾಡಿ ಅದ್ರ ಸುತ್ತಲೂ ಹಣ್ಣು, ತರಕಾರಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದು ಐಸ್ ಕ್ರೀಮು, ಜಾಮೂನು ಮತ್ತು ಹಲ್ವಾ, ಇಷ್ಟು ಕ್ಯಾರೆಟ್ ಹಲ್ವಾ ಇಟ್ಟಿದ್ದಾರೆ. ಐಸ್ ಕ್ರೀಮಲ್ಲಿ ಕ್ಯಾರೆಟ್ ಹಲ್ವಾ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಮತ್ತು ಹಲ್ವಾ ಮತ್ತು ಜಾಮೂನನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಕೊಟ್ಟಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ಅವರೇ ಹಾಕ್ಕೊಂಡು ತಿನ್ನೋದಕ್ಕೆ ಬಿಟ್ಬಿಟ್ಟಿದ್ರು. ಆ ಕಾರಣಕ್ಕೆ ಸ್ವಲ್ಪ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು. ಇನ್ನೊಂದು ಸೈಡ್ ಬೀಡ ಇಟ್ಟಿದ್ರು. ನಾವೀಗ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಎಂಜಾಯ್ ಮಾಡಿಕೊಂಡು, ಸ್ವಲ್ಪ ಹೊತ್ತೆಲ್ಲ ಪರಿಚಯ ಇರೋರೆಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡ್ತಾ ಸ್ವಲ್ಪ ಟೈಮೆಲ್ಲ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಕೂಡ ಇದ್ದಾರೆ. ಮತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಯಾರಿದ್ದಾರೆ ಅಂದ್ಬಿಟ್ಟು. ಅಕ್ಕ ಮತ್ತು ಅಣ್ಣ ಅವ್ರ ಮಗ ಎಲ್ಲ ಬಂದಿದ್ದಾರೆ ಮದುವೆಗೆ. ಇವ್ರು ಬಂದು ನಮ್ಮ ಅಕ್ಕ ಅಂತ ಹೇಳಿದ್ದೇನೋ ಲಾಸ್ಟ್ ಟೈಮೆಲ್ಲ ಅವರು ಕೂಡ ಮದುವೆಗೆ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಇನ್ನೇನು ಹೊರಡೋಣ ಅಂತೇಳಿ ಹೊರಟಿರೋಂಥದ್ದು. ಈಗ ಫ್ರೆಂಡ್ಗೆ ಬರ್ತಾ ಅವರು ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತಾಯಿದ್ರು ತೊಗೊಂಡು. ಈಗ ನಾವು ಮನೆಗೆ ಹೊರಟಿದ್ದೀವಿ. ಇಲ್ಲ ಅಮ್ಮ ಎಲ್ಲ ಬರ್ತಾಯಿದ್ದಾರೆ. ಅಪ್ಪ ಮುಂದೆ ಹೋಗ್ತಾಯಿದ್ದಾರೆ. ಫ್ರೆಂಡ್ ಯಾರೋ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಮುಂದೆ ಹೋಗ್ತಾಯಿದ್ರು.
ಇಲ್ಲಿ ನೋಡ್ತಾ ಹೋದ್ರೆ ಚೌಟ್ರಿ ಮತ್ತು ಮಾಡುವಂಥ ಡೆಕೋರೇಷನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಮದುವೆ ಮುಗಿಸ್ಕೊಂಡಿನಿ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಟೈಮಿಂಗ್ ನೋಡ್ತಾ ಇದ್ರೆ ನೋಡ್ತಾ ಇರ್ಬೋದು 11 ಇನ್ನು 10 ಮಿನಿಟ್ಸ್ ಇದೆ. ಅಷ್ಟು ಲೇಟ್ ಆಯಿತು ಬರೋಷ್ಟರೊಳಗೆ ಬಸ್ ಬರೋದು ತುಂಬಾ ಲೇಟ್ ಆಯಿತು. ನಾವು ಮನೆಗೆ ಬಂದು ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ. ಈಗ 11 ಆಯಿತು. ಇನ್ನೇನು ನೋಡಿ ಹಬ್ಬ ಮಕ್ಕಳು ಮೇಕೆಲ್ಲ ಕಟ್ಟಾಕಿದ್ದಾರೆ. ಅವಕ್ಕೆಲ್ಲ ಮೇವೆಲ್ಲ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ರು. ಈಗ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ಈಗ ನಾನು ಡ್ರೆಸ್ ಚೇಂಜ್ ಬಂದೆ. ಬಂದಾದಮೇಲೆ ಇನ್ನೂ ಒಡವೆ ಎಲ್ಲ ಬಿಚ್ಚಲಿಲ್ಲ. ಈಗ ಹೋಗಿ ಒಡವೆ ಎಲ್ಲ ತೆಗೆದಿಡಬೇಕು. ಅಷ್ಟರಲ್ಲಿ ಟೈಮ್ ನೋಡಿಸ್ತಾ ಇದ್ದೀನಿ 11:15 ಆಗೋಯ್ತು ಟೈಮು. ಮುಖ ಎಲ್ಲ ವಾಶ್ ಮಾಡಲಿಲ್ಲ ಇನ್ನು. ಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಂದೆ. ಇನ್ನು ಹೋಗಿ ಮುಖ ಎಲ್ಲ ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡ್ಕೊಬಂದು ಇನ್ನೇನು ಟೈಮ್ ಆಯ್ತಲ್ವ ಇನ್ನು ಮಲಗೋಣ. ಅಷ್ಟರಲ್ಲಿ ನಾನು ಮುಖ ವಾಶು ಎಲ್ಲ ಮಾಡ್ಕೊಂಬರೋಷ್ಟ್ರೊಳಗೆ ಮಗ ಎದ್ದೇ ಬಿಟ್ಟಿದ್ದ. ಎದ್ಬಿಟ್ಟು ನಾವು ಮಾತಾಡ್ತಾ ಇರೋ ಸೌಂಡ್ ಕೇಳಿಸ್ಕೊಂಡು ಅವನೇ ಇದ್ದ. ನನ್ನ ಮಗ ಎದ್ಬಿಟ್ಟು ತಾತ ಮತ್ತು ಅಜ್ಜಿ ಜೊತೆ ಆಟ ಆಡ್ತಾಯಿದ್ರೆ ಅಷ್ಟರಲ್ಲಿ ಹೋಗಿ ನನ್ನ ಮುಖ ಎಲ್ಲ ವಾಶ್ ಮಾಡ್ಕೊಬಂದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಮುಗಿಸ್ಕೊಂಬರುತ್ತದೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.